ಕಲರ್ ಟ್ಯಾಕಿಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ದ್ವಾದಶ ರಾಶಿಯ ರಾಶಿಫಲ ಗುರು ಬದಲಾವಣೆ 2026 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದಾರೆ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದ್ವಾದಶ ರಾಶಿಗಳ ರಾಶಿಫಲ ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಯಾವತ್ತಿನ ದಿನ 2ನೇ ತಾರೀಕು ಜೂನ್ 2026 ಮಂಗಳವಾರ ಸೂರ್ಯೋದಯ ಸಮಯಕ್ಕೆ ತಗೊಂಡಿದ್ದೀವಿ. ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ವೃಶ್ಚಿಕ ರಾಶಿಯವರಿಗೆ ಈ ಗುರು ಬದಲಾವಣೆ ಬಂದು ಒಂದು ವಿಪರೀತ ರಾಜಯೋಗವನ್ನು ಕೊಡುತ್ತೆ ಅಂದರೆ ತಪ್ಪಾಗಲ್ಲ. ಏನು ಗುರುಜಿ ಒಂದೇ ಪಾಯಿಂಟಲ್ಲಿ ಹೇಳ್ಬಿಟ್ರಲ್ಲ ವಿಪರೀತ ರಾಜಯೋಗ ಅಂತ, ಅದು ಯಾವುದ್ರ ಮೇಲೆ ಹೇಳಿದೆ ನಾನು ಅಂದರೆ ನಮ್ಮಲ್ಲಿ ಪರಿವರ್ತನಾ ಯೋಗ ಅಂತ ಕರೀತಾರೆ. ಆ ಪರಿವರ್ತನಾ ಯೋಗ ಹೇಗೆ ಅಂದರೆ ವೃಶ್ಚಿಕ ರಾಶಿಗೆ ಧನಸ್ಥಾನ ಅಂತ ಕರೀತಕ್ಕಂಥದ್ದು ಬಂದು ಧನುರ್ ರಾಶಿಯನ್ನು, ಭಾಗ್ಯಸ್ಥಾನ ಅಂತ ಕರೀತಕ್ಕಂಥದ್ದು ಕರ್ಕಟಕ ರಾಶಿಯನ್ನು. ಕರ್ಕಟಕ ರಾಶಿಯಲ್ಲಿ ಇರಬೇಕಾದ್ದು ಚಂದ್ರನ ಮನೆ ಅಲ್ವಾ ಕರ್ಕಟಕ ರಾಶಿ. ಆದರೆ ಆ ಭಾಗ್ಯಸ್ಥಾನಾಧಿಪತಿ ಚಂದ್ರ ಬಂದು ಧನಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಧನಸ್ಥಾನದಲ್ಲಿ ಕುಳಿತುಕೋಬೇಕಾಗಿರತಕ್ಕಂಥ ಗುರು ಭಾಗ್ಯಸ್ಥಾನದಲ್ಲಿ ಕುಳಿತಿದ್ದಾನೆ ಕರ್ಕಟಕ ರಾಶಿಯಲ್ಲಿ, ಅದು ಉಚ್ಚ ಸ್ಥಾನದಲ್ಲಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ, 2ನೇ ಅಧಿಪತಿ ಧನಸ್ಥಾನಾಧಿಪತಿ ಮತ್ತು ಪೂರ್ವ ಪುಣ್ಯಾಧಿಪತಿ ಗುರು ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಧನಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ, ಅದರ ನಂತರ ಪೂರ್ವ ಪುಣ್ಯಾಧಿಪತಿ ಆಗಿರತಕ್ಕಂಥ ಗುರು ಉಚ್ಚ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಭಾರಿ ವಿಪರೀತ ರಾಜಯೋಗಗಳು ಇದು ಪರಿವರ್ತನಾ ಯೋಗದಿಂದ ಸಿಕ್ಕುತ್ತೆ. ಇದು ಒಂದೇ ಒಂದು ಪಾಯಿಂಟ್ ಸಾಕು, ವೃಶ್ಚಿಕ ರಾಶಿಯವರು ಟಾಪಲ್ಲಿ ಇರ್ತಾರೆ ಅಂತ. ಇವಾಗ ಯಾರಾದರೂ ಒಬ್ಬರು ಮೊದಲೆಲ್ಲ ಇರುತ್ತದಲ್ಲ ಪ್ರಾಬ್ಲಮ್ಗಳು, ಕೋರ್ಟು ಕೇಸು ಅವು ಇವು ಏನೋ ಸ್ವಲ್ಪ ಬ್ಲ್ಯಾಕ್ ಮೇಲ್ಗಳು ಅವು ಇವೆಲ್ಲ ಮಾಡಿ ನಿಮಗೆಲ್ಲ ಸ್ವಲ್ಪ ಯಾರಾದರೂ ತೊಂದರೆ ಕೊಡ್ತಾಯಿದ್ರೆ, ಈಗ ನೀನು ಬಾಪ ನಮ್ಮ ಮನೆಗೆ ಏನಿದ್ರು ಸೆಟ್ಲ್ಮೆಂಟ್ ಮಾಡ್ಕೊಂಡು ನಾನೆಲ್ಲ ನಿನ್ನ ಜಾಗಕ್ಕೆ ಬರಲ್ಲ ಅಂತ ಹೇಳೋಷ್ಟು ಪವರ್ಗೆ ನೀವು ಬಂದುಬಿಡ್ತೀರ ವೃಶ್ಚಿಕ ರಾಶಿಯವರು. ಇದು ಓವರಾಲ್. ಇದು ಬಿಟ್ಟು ಇನ್ನು ಎಜುಕೇಷನ್ ವಿಷಯಕ್ಕೆ ಅಂತ ಬಂದ್ವಿ ಅಂದರೆ, ನಾರ್ಮಲಿ ಎಜುಕೇಷನ್ ವಿಷಯಕ್ಕೆ ಸ್ವಲ್ಪ ತೊಂದರೆ ಆಗಬಹುದು. ಯಾವ ಬೇಸ್ ಮೇಲೆ ಹೇಳ್ತೀನಿ ಅಂದರೆ, 4ನೇ ಮನೇಲಿ ರಾಹು, 4ನೇ ಸ್ಥಾನವನ್ನೇ ವಿದ್ಯಾಸ್ಥಾನ ಅಂತ ಕರೀತಾರೆ. ಅದೇ ರೀತಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರೋದು ಉತ್ತಮ. ಅದು ನನ್ನ ಪ್ರಕಾರ SLC-ವರೆಗೂ ಇರತಕ್ಕಂಥವ್ರು ಏನು ಅಂಥ ದೊಡ್ಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. SLC PUC ಗ್ರ್ಯಾಜುಯೇಷನ್ ಮಾಡ್ತಿರ್ತಾರಲ್ಲ, ಇವರು ಸ್ವಲ್ಪ ಹುಷಾರಾಗಿರಬೇಕು. ಇಮ್ಯಾಜಿನೇಷನ್ ಓಕೆ ಒಳ್ಳೆಯದು, ಇಲ್ಯೂಷನ್ ಒಳ್ಳೆಯದಲ್ಲ, ಆಲೋಜಿನೇಷನ್ ಒಳ್ಳೆಯದಲ್ಲ ಅಲ್ವಾ. ಇನ್ನು ತಾಯಿ ಆರೋಗ್ಯ ಕೆಡುತ್ತೆ ಅಂದರೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅವರ ತಾಯಿ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಮೆಡಿಕೇಷನ್ಸ್ ಬೇಕು ಅಂದರೆ ಸ್ವಲ್ಪ ನೋಡಿಕೊಂಡು, ಏನಾದರೂ ಸಿಮ್ಟಮ್ಸ್ ಇತ್ತು ಹೆಲ್ತ್ ರಿಲೇಟೆಡ್ ಯಾವ್ದಾದ್ರು ಸಿಮ್ಟಮ್ಸ್ ಇತ್ತಂದರೆ ಸ್ವಲ್ಪ ನೋಡಿಕೊಂಡು ಅವರಿಗೆ ಮೆಡಿಕೇಷನ್ ಕೊಡಿಸ್ಬಿಡಿ. ಇನ್ನೊಂದು ಬೆಸ್ಟ್ ಪಾಯಿಂಟ್ ಏನು ಇವರಿಗೆ ಅಂದರೆ, ಭಾಗ್ಯಾಧಿಪತಿ ಚಂದ್ರ ಧನಸ್ಥಾನದಲ್ಲಿದ್ದಾನೆ, ಇದರಲ್ಲಿ ಗುರು ಇದ್ದಾನೆ ಅಂತ ಹೇಳಿದೆ. ಹಣಕಾಸಿನ ಸಮಸ್ಯೆಗಳಾಗಲಿ ಯಾವುದೇ ಆಗಲಿ ಯಾವುದು ಹತ್ರಕ್ಕೆ ಬರಲ್ಲ. ಮದುವೆ ಮಾಡ್ಕೋಬೇಕು ಅನ್ನೋರಿಗೆ ಒಳ್ಳೆ ಕಡೆ ವಧುವರರು ಸಿಗ್ತಾರೆ, ನೀವು ಅಂದ್ಕೊಂಡಿದ್ದ ಸೋಲ್ಮೇಟ್ ಸಿಗ್ತಾರೆ, ಒಳ್ಳೆ ಸಂಬಂಧ ಸಿಗುತ್ತೆ. ಅದರಿಂದ ಮದುವೆಗೆ ಈ ವರ್ಷ ಪ್ರಯತ್ನ ಪಡಿ. ಮಕ್ಕಳಾಗಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಪಡ್ತಿರ್ತಾರೆ. ನ್ಯಾಚುರಲಾಗಿ ಮಕ್ಕಳಾಗೋದಕ್ಕೆ ಭಾರಿ ಚಾನ್ಸ್ ಇದೆ. ಅದು ಬಿಟ್ಟು ಕೆಲವರು ಪಾಪ IVF ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಗುರುಜಿ, 2 ಸರಿ ಫೇಲ್ಯೂರ್ ಆಗೋಯ್ತು ಅಂತಾರೆ. 3ನೇ ಸರಿ ಆದರೂ ಪರವಾಗಿಲ್ಲ, ಧೈರ್ಯವಾಗಿ ಟ್ರೈ ಮಾಡಿ, ಈ ಸರಿ ಆಗುತ್ತೆ. ಓಕೆ, ಮಕ್ಕಳಾಗ್ತಕ್ಕಂಥ ಯೋಗ ಇದೆ. ವರ್ಕಲ್ಲಿ ಅದರಲ್ಲಿ ಕೂಡ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥವ್ರಿಗೆ ಚಾನ್ಸಸ್ ಜಾಸ್ತಿ. ಯಾಕಂದರೆ 10ನೇ ಮನೇಲಿ ಕೇತು ಇರೋದ್ರಿಂದ ನಿಮಗೆ ಸ್ಥಳ ಬದಲಾವಣೆ ಇದೆ. 10ನೇ ಮನೇಲಿ ಕೇತು ಇದ್ದರೆ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾನೆ ಅಂತ. ಆದರೆ ನೀವು ಸ್ವಂತ ಊರು ಬಿಟ್ಟು, ಸ್ವಂತ ಡಿಸ್ಟಿಕ್ ಬಿಟ್ಟು, ಸ್ವಂತ ಸ್ಟೇಟ್ ಬಿಟ್ಟು, ಸ್ವಂತ ದೇಶ ಬಿಟ್ಟು ಬೇರೆ ಕಡೆ ಹೋಗೋದು ಒಳ್ಳೆಯದು. ಬಟ್ ಜನರಲ್ ನಾಲೆಡ್ಜ್ ಪ್ರಕಾರ ಭಾರತ ದೇಶನೇ ಇವಾಗ ಸೇಫು, ಬೇರೆ ಯಾವ ದೇಶನೂ ಸೇಫ್ ಇಲ್ಲ. ಜ್ಯೋತಿಷದ ಪ್ರಕಾರ 10ನೇ ಮನೇಲಿ ಕೇತು ಬಂದಂದರೆ ಸ್ಥಳ ಬದಲಾವಣೆ ಮಾಡ್ತಾನೆ. ಹೊರದೇಶಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಒಳ್ಳೆಯದೇ. ಬಟ್ ಕೆಲವು ಸೇಫೆಸ್ಟ್ ಕಂಟ್ರಿ ನೋಡ್ಕೊಂಡು ಹೋಗಿ. ಆಲ್ಮೋಸ್ಟ್ ಒಂದು ಅರ್ಧ ವಿಶ್ವದಲ್ಲಿ ಬೇರೆ ದೇಶಗಳು ಸ್ವಲ್ಪ ಕಷ್ಟ ಇದೆ, ಸೇಫೆಸ್ಟ್ ನೋಡಿಕೊಂಡು ಹೋಗ್ಬೋದು. ಕೆಲಸದಲ್ಲಿ ಎಸ್ಪೆಷಲಿ ಗೌರ್ನಮೆಂಟ್ ವರ್ಕಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ನಾವು ಮೊದಲೇ ಹೇಳಿದ್ದೀವಿ, ಸಿಂಹ ರಾಶಿಯಲ್ಲಿ ಕೇತು ಇರೋದ್ರಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮಾನ್ಯ ಒಂದು ಕಾನ್ಸ್ಟೇಬಲಿಂದ ಹಿಡಿದು ಕಮಿಷನರ್ವರೆಗೂ, ಕಾರ್ಪೊರೇಟ್ರಿಂದ ಹಿಡಿದು ಸೆಂಟ್ರಲ್ ಮಿನಿಸ್ಟರ್ವರೆಗೂ
ಕೆಲವು ಬೌಂಡ್ರಿ ಬಿಟ್ಟು ಸ್ವಲ್ಪ ಕೆಲಸ ಮಾಡಿದ್ರಿ ಅಂದರೆ ವಿತಿನ್ ದ ಬಾರ್ಡ್ರೇ ಕೆಲಸ ಮಾಡಿ ಬೌಂಡ್ರಿ ಬಿಟ್ಟು ಕೆಲಸ ಮಾಡಿದ್ರಿ ಅಂದರೆ ನಿಮ್ಮ ಮೇಲೆ ಕೋರ್ಟು ಕಚೇರಿ, ನಿಮ್ಮ ಮೇಲೆ ಲಿಟಿಗೇಷನು, ಅಲಿಗೇಷನು, ನೋಟಿಸು ಏನು ಬೇಕಾದರೂ ಇಶ್ಯೂ ಆಗ್ಬೋದು. ಅದು ಬಿಟ್ಟು ಪ್ರೈವೇಟ್ ಸೆಕ್ಟ್ರಲ್ಲಿರೋರಿಗೆ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು ವೃಶ್ಚಿಕ ರಾಶಿಯಲ್ಲಿ ಹುಟ್ಟೋರಿಗೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಿಸ್ನೆಸ್ ಪೀಪಲಲ್ಲಿ, ಅದು ತರಕಾರಿ ವ್ಯಾಪಾರ ಮಾಡೋರಿಂದ ಹಿಡಿದು ಬಂಗಾರ ವಜ್ರ ವ್ಯಾಪಾರ ಮಾಡೋರಿಗೂ ಭಾರಿ ಒಳ್ಳೇದಿರುತ್ತೆ. ಸೊ 8ನೇ ಮನೆಯಲ್ಲಿದ್ದರೂ ಕೂಡ ಬುಧ ಸ್ವಂತ ಮನೆಯಲ್ಲಿದ್ದಾನೆ, ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ. ಅದರಿಂದ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗಗಳು, ಮನೆ ಕಟ್ಕೊಳ್ತಕ್ಕಂಥ ಯೋಗಗಳು, ಇವೆಲ್ಲೂ ಕೂಡ ಬುಧ ಶುಕ್ರ ಕಾಂಬಿನೇಷನು. ಬುಧ ಅಂದರೆ ಲ್ಯಾಂಡು, ಶುಕ್ರ ಅಂದರೆ ಬಿಲ್ಟೆಡ್ ಪ್ರಾಪರ್ಟಿ. ಅದರಿಂದ ಖಾಲಿ ಜಾಗಗಳು ಎಲ್ಲ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಬುಧ, ಬಿಲ್ಟ್ ಮಾಡಿರ್ತಕ್ಕಂಥದ್ದೆಲ್ಲ ಪ್ರಾಪರ್ಟಿ ಎಲ್ಲ ಶುಕ್ರ. ಬುಧ ಶುಕ್ರರಿಂದ ಬಿಲ್ಟೆಡ್ ಪ್ರಾಪರ್ಟಿನ ನೀವು ಕೊಂಡ್ಕೊಳ್ತಕ್ಕಂಥ ಯೋಗ ಇರುತ್ತೆ. ಸ್ವಲ್ಪ 8ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ರೀಚೆಕಪ್ ಮಾಡ್ಕೊಳ್ಳಿ ಪೇಪರ್ಗಳನ್ನ. ಇವಾಗ ಡಬಲ್ ಚೆಕಪ್ ಅಂತೀವಲ್ಲ, ನೀವು ರಿಯಲ್ ಎಸ್ಟೇಟಲ್ಲಿ ಇದರೆಲ್ಲ ಸ್ವಲ್ಪ ಚೆನ್ನಾಗಿರ್ತೀರಿ, ಪೇಪರ್ಸ್ ಎಲ್ಲ ನೋಡೋರು ಇರ್ತೀರಿ, ಆದರೂ ಕೂಡ ಲೀಗಲಾಗಿ ಡಬಲ್ ಚೆಕಪ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ. ಧಾರಾಳವಾಗಿ ಹೋಗ್ಬೋದು, ಬಟ್ 8ನೇ ಮನೆಯಿಂದ ಡಬಲ್ ಚೆಕಪ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇನ್ನು ವೃಶ್ಚಿಕ ರಾಶಿಗೆ 10ನೇ ಅಧಿಪತಿ ಯಾರು? ಸೂರ್ಯ. ಆತ ಬಂದು 7ನೇ ಮನೇಲಿ ಕೂತಿದ್ದಾನೆ, ಪರವಾಗಿಲ್ಲ, ಅದು ಏನಂತ ತೊಂದರೆ ಇಲ್ಲ. ಆಮೇಲೆ ರಾಶಿಯಾಧಿಪತಿ ಕುಜ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ಅಂದಿದ ತಕ್ಷಣ ಕಾಮನಾಗಿ ಎಲ್ಲರೂ 6, 8 ಇದೆಲ್ಲ ದುಸ್ಥಾನಗಳು, ಗ್ರಹಗಳು ಪವರ್ಲೆಸ್ ಆಗುತ್ತೆ ಅಂತ ಅಂತಾರೆ. ಆ ಥರ ಪವರ್ಲೆಸ್ ಚಾನ್ಸೇ ಇಲ್ಲ. ಯಾಕೆಂದರೆ ಕುಜ ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿ ಇದ್ದಾನೆ. ಆದ್ದರಿಂದ ರಾಶಿಯಾಧಿಪತಿ ಕುಜ ಕೂಡ ಸೇಫರ್ ಸೈಡಲ್ಲೇ ಇದ್ದಾರೆ. ಅದರಿಂದ ಏನು ಒಂದು ಬೆನಿಫಿಟ್ ಬರ್ಬೋದು ಅಂದರೆ, ಬಹಳಷ್ಟು ಜನ ಸಾಹಸಮಯವಾದಂಥ ಕ್ರೀಡೆಗಳಲ್ಲಿ ಅವಾರ್ಡು ರಿವಾರ್ಡು ಬೇಕು ಅಂತ ಎದುರು ನೋಡ್ತಾ ಇರ್ತಾರೆ. ಏಕಲವ್ಯ, ಅರ್ಜುನ ಅವಾರ್ಡ್ ಈ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಸರ್ಕಾರದ ಅವಾರ್ಡು ರಿವಾರ್ಡುಗಳು ಈ ಕ್ರೀಡಾಪಟುಗಳಿಗೆ ಸಿಗೋ ಚಾನ್ಸಸ್ ಉಂಟು. ಆ ಅವಾರ್ಡು ರಿವಾರ್ಡು ತಗೊಂಡು ಕ್ರೀಡಾಪಟುಗಳ ಒಂದು ಸ್ಪೋರ್ಟ್ಸ್ ಕೋಟಾದ ಮೇಲೆ ನೀವು ಅಂದ್ಕೊಂಡಿದ್ದ ಕೆಲಸಕ್ಕೆ, ಗೌರ್ಮೆಂಟ್ ಕೆಲಸಗಳಿಗೆಲ್ಲ ಅಪ್ಲೈ ಮಾಡಿರ್ತಾರೆ, ಅದು ಸಿಗುತ್ತೆ. ಅದೇ ರೀತಿ ಸ್ಟೂಡೆಂಟ್ಸ್ ಆಗಿದ್ದರು ಅಂತ ಇಟ್ಕೊಳ್ಳಿ, ಅವ್ರಿಗೆ ಒಳ್ಳೆ ಅವಾರ್ಡ್ ರಿವಾರ್ಡ್ ಸಿಕ್ಬಿಟ್ಟು ಅವ್ರು ಅಂದ್ಕೊಂಡಿದ್ದ ಕಾಲೇಜ್ಗಳಿಗೆ ಇದಕ್ಕೆ ಸೇರ್ಕೊಳ್ತಕ್ಕಂಥದ್ದು ಉಂಟು. ಸ್ಪೋರ್ಟ್ಸ್ ಕೋಟಾದ್ರ ಮೇಲೆ ಎಜುಕೇಷನಲ್ಲೂ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಗೌರ್ಮೆಂಟ್ ಸರ್ವೀಸಲ್ಲೂ ಸಿಗುತ್ತೆ, ಮಾಡ್ಕೋಬಹುದು. ಸೊ ಓವರಾಲ್ ಹೆಲ್ತ್ ವಿಷಯಕ್ಕೆ ಅಂತ ಬಂದಾಗ ಮಾತ್ರ ಸ್ವಲ್ಪ ಕೇರ್ ತೊಗೋಬೇಕು. ಲಾಟ್ರಿಗೆ ದುಡ್ಡೆತ್ತಿಡ್ಬೋದು, ಲಾಟ್ರಿ ಕೂಡ ಬೀಳೋ ಚಾನ್ಸಸ್ ಇದೆ. ಕೆಲವು ಏರ್ಪೋರ್ಟ್ಗಳಲ್ಲೆಲ್ಲ ಕಾರ್ ಇಟ್ಟಿರ್ತಾರೆ, ಒಳ್ಳೆ 1 ಕೋಟಿ ರೂಪಾಯಿ ಕಾರ್, 2 ಕೋಟಿ ರೂಪಾಯಿ ಕಾರ್, ಆ ಟಿಕೆಟು ತೊಗೋಬೋದು. ವಾಹನ ಯೋಗ, ವಾಹನ ಖರೀದಿ ಮಾಡ್ತಕ್ಕಂಥ ಯೋಗ ಇದೆ. ಬಟ್ ಎಲ್ಲರಿಗೂ ನಾನು ಹೇಳೋದಂದರೆ, ವಾಹನ ಖರೀದಿ ಮಾಡ್ಕೊಳ್ಳೋದಕ್ಕಿಂತ ಲಕ್ಕಿ ಲಾಟ್ರಿಲಿ ಬಿದ್ದರೆ ಪರವಾಗಿಲ್ಲ ಅಂತ ನೀವು ಅಡಮಾನ ಇಟ್ಟಿರ್ತಕ್ಕಂಥ ಗೋಲ್ಡನ್ನು ಬಿಡಿಸ್ಕೊಂಡು ಬರೋದಕ್ಕೆ ಒಳ್ಳೆಯ ಸಂದರ್ಭ. ಯಾಕೆಂದರೆ ಗುರುಗ್ರಹ ಉಚ್ಚವಾಗಿ ಕರ್ಕಟಕ ರಾಶಿಯಲ್ಲಿರೋದ್ರಿಂದ ಗುರುಗ್ರಹ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಬಂಗಾರ. ಗುರುಗ್ರಹ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಬಂಗಾರ. ಅದರಿಂದ ನೋಡಿ, ಇವಾಗೆಲ್ಲ ಬಂಗಾರದ ರೇಟ್ ಓಹೋ ಅಂತ ರೇಟ್ ಆಗಿದ್ದಕ್ಕೆ ಏನು ಕಾರಣ ಗೊತ್ತಾ? ಮಿಥುನ ರಾಶಿ ಬಂದು ಬುಧಗ್ರಹ. ಬುಧಗ್ರಹ ಅಂದರೆ ವ್ಯಾಪಾರದ ಗ್ರಹ. ವ್ಯಾಪಾರದ ಗ್ರಹದ ಮನೆಯಲ್ಲಿ ಗುರುಗ್ರಹ ಬಂದು ಕುಳಿತಿದ ತಕ್ಷಣ ವ್ಯಾಪಾರದ ಮೇಲೆ ವ್ಯಾಪಾರ, ವ್ಯಾಪಾರದ ಮೇಲೆ ವ್ಯಾಪಾರ, ಎಲ್ಲಿಗೂ ಹೋಗ್ಬಿಡ್ತು ಬಂಗಾರ. ಅದೇ ಬಂಗಾರ ನೋಡಿ ಇವಾಗ ಬಂದುಬಿಟ್ಟು ಚಂದ್ರನ ಮನೇಲಿ ಇದ್ದಾಗ ನೋಡಿ, ಆರಾಮಾಗಿ ಕೂಲಾಗಿರ್ತಾನೆ. ಚಂದ್ರ ಕೂಲ್ ಗ್ರಹ ಅಲ್ವಾ? ಆ ಕೂಲ್ ಗ್ರಹದ ಮನೆಯಲ್ಲಿ ಚಂದ್ರ ಇರೋದ್ರಿಂದ, ಅವನ ಮನೇಲಿ ಬಂದು ಉಚ್ಚ ಸ್ಥಾನದಲ್ಲಿ ಗುರು ಇರೋದ್ರಿಂದ ಬಂಗಾರ ಎಲ್ಲ ನಿಮಗೆ ಕೈಗೆಟ್ಟಿಗೆ ಬೆಲೆಗೆ ಬರೋತಕ್ಕಂಥ ಚಾನ್ಸಸ್ಸು. ತೃಪ್ತಿ ಪಟ್ಕೊಳ್ಳೋದು, ಕೈಗೆಟ್ಕೋದಲ್ಲ, ತೃಪ್ತಿ ಪಟ್ಕೊಳ್ತಕ್ಕಂಥದ್ದು ಇರುತ್ತೆ ಹೊರತು ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಗಲ್ಲ. ಅದರಿಂದ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ, ಧನಸ್ಥಾನಾಧಿಪತಿ, ಪೂರ್ವ ಪುಣ್ಯಾಧಿಪತಿ 9ನೇ ಮನೆಯಿಂದ ಬಂಗಾರ ಬಿಡಿಸ್ಕೊಂಬರ್ತಕ್ಕಂಥ ಯೋಗ, ಬಂಗಾರ ಖರೀದಿ ಮಾಡ್ತಕ್ಕಂಥ ಯೋಗ, ವಾಹನ ಯೋಗ ಇದೆ. ವಾಹನ ಯೋಗ ಡಿಪ್ರೆಷನ್ಗೆ ಹೋಗೋದ್ರಿಂದ ಬಂಗಾರ ಡಿಪ್ರೆಷನ್ ಹೋಗಲ್ಲ. ಓಕೆ, ಯಾವತ್ತಿದ್ರೂ ಅದು ರೇಟ್ ಕಮ್ಮಿ ಆಗೋದು ಕಮ್ಮಿನೇ. ಓಕೆ, ಕಾರ್ ಹಂಗಲ್ಲ, 1 ಕೋಟಿ ರೂಪಾಯಿ ಕಾರು 2 ವರ್ಷ ಬಿಟ್ಟು ಕೇಳಿದ್ರಿ ಅಂದರೆ 60 ಲಕ್ಷ ಕೊಡು ಅಂತಾನೆ ಅಲ್ವಾ? ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳಿ. ಸೊ ಓವರಾಲ್ ಎಲ್ಲ ವಿಷಯಗಳನ್ನು ಟಚ್ ಮಾಡಿದ್ವಿ. ರಿಲೇಷನ್ಶಿಪ್ ವಿಷಯದಲ್ಲಿ ಗಂಡ ಹೆಂಡತಿ ನಡುವೆ ಸ್ವಲ್ಪ ತೊಂದರೆಗಳು ಬರ್ಬೋದು. ಯಾಕಂದರೆ 7ನೇ ಮನೇಲಿ ಸೂರ್ಯ ಇರೋದು, ಸೂರ್ಯ ಬಂದು ಸ್ವಲ್ಪ ಹಾಟ್ ಪ್ಲಾನೆಟ್ ಅಲ್ವಾ? ಅದರಿಂದ ಸ್ವಲ್ಪ ಒಂದು 10 ವರ್ಷ 15 ವರ್ಷ ಸಂಸಾರ ಮಾಡೋರು ಕೂಡ ಯಾರೋ ಒಬ್ಬರು ಇರ್ತಾರಲ್ಲ ಫ್ರೆಂಡ್ಸು, ನಮಗೆಲ್ಲ ತಂದಿಗೆ ತಮಾಷೆ ನೋಡೋಕ್ಕೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಇವರೇ ನಮ್ಮ ಸ್ನೇಹಿತರು ಅಂತ, ಅವರೇ ಹಿತಶತ್ರುಗಳಾಗಿ ಏನೋ ತಂದಿಗೆ ತಮಾಷೆ ನೋಡ್ಬಿಡ್ತಾರೆ. ಆಗ ಗಂಡ ಹೆಂಡ್ತಿರ ನಡುವೆ ಏನೋ ಒಂದು ಸಂದೇಹ, ಏನೋ ಒಂದು ಅವ್ರ ಮೇಲೆ ಒಂದು ಅಪನಂಬಿಕೆ, ಇಲ್ಲ ಇವ್ರ ಜೊತೆ ಇವ್ರು ಲಿಂಕ್ ಇದ್ದಾರೆ, ನಮ್ಮ ಯಜಮಾನ ಇವ್ರ ಜೊತೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಕಿತ್ತಾಡ್ಕೊಂಡು ದೂರ ಆಗ್ಬಿಡೋಣ ಅನ್ನೋ ರೀತಿ 10 ವರ್ಷ 15 ವರ್ಷ 20 ವರ್ಷ ಸಂಸಾರ ಮಾಡಿರ್ತಕ್ಕಂಥವ್ರಿಗೂ ವೃಶ್ಚಿಕ ರಾಶಿಯವ್ರಿಗೆ ಅದು ಬರ್ಬೋದು. ಸ್ವಲ್ಪ ಹುಷಾರಾಗಿರಿ. ಇದೆಲ್ಲದರಿಂದ ಹೊರಬರೋದಕ್ಕೆ ಯಾವುದು ಗುರುಜಿ ಒಳ್ಳೆಯ ಉಪಾಯ ಅಂದರೆ, ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಮಂಗಳ ಗ್ರಹ. ಮಂಗಳ ಗ್ರಹದ ಅಧಿದೇವತೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರಸ್ವಾಮಿ, ಮುರುಘಾ. ಈ ಮುರುಘನ ದೇವಸ್ಥಾನಕ್ಕೆ ಹೆಚ್ಚೆಚ್ಚು ಲೋಕಲಲ್ಲಿ ಎಷ್ಟೋ ದೇವಸ್ಥಾನಗಳಿದೆ. ಮಂಗಳವಾರ ವಿಶೇಷ. ಓಕೆ,
ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ, ಕುಮಾರಸ್ವಾಮಿಗೆ, ಮುರುಗನಿಗೆ ಏನೇನಾಗುತ್ತೋ ನಿಮ್ಮ ಕೈಯಿಂದ, ಓಕೆ, ಅರ್ಚನೆ, ಅಭಿಷೇಕ, ಪೂಜೆ, ಅಲಂಕಾರ ಎಲ್ಲ ಕೊಡಿ. ಅದರಲ್ಲಿ ಹೆಚ್ಚಾಗಿ ಕೆಂಪು ಬಣ್ಣದ ಹೂಗಳಿಂದ ಅರ್ಚನೆ, ಅವ್ರಿಗೆ ಅಲಂಕಾರ ಮಾಡೋದು ಭಾರಿ ಶ್ರೇಷ್ಠ. ಅದನ್ನು ಮಾಡ್ಬೋದು. ಅವ್ರಿಗೆ ತುಂಬ ಇಷ್ಟ ಪಂಚಾಮೃತನ ನೀವು ಇವಾಗ ಪಳನಿಯಲ್ಲಿ ಪಂಚಾಮೃತ ಸಿಗುತ್ತೆ, ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ತರಿಸ್ಬಿಟ್ಟು ನಿಮಗೆ ಬೇಕಾದ ಕುಟುಂಬಗಳಿಗೆ, ನಿಮ್ಗೆ ಬೇಕಾದ ಸ್ನೇಹಿತರುಗಳಿಗೆ, ಈವನ್ ಅನಾಥಾಶ್ರಮಗಳು ಕೊಡಿ. ಅನಾಥಾಶ್ರಮದಲ್ಲ ಯಾರು ಪಂಚಾಮೃತ ತಿಂತಾರೆ? ಅದು ಪಳನಿ ಪಂಚಾಮೃತ ಯಾರು ತೊಗೊಂಬಂದು ಕೊಡ್ತಾರೆ? ಇದನ್ನು ಕೊಟ್ಟು ನೋಡಿ. ಯಾಕಂದರೆ ಅನಾಥಾಶ್ರಮಗಳು ಅದು ಕೊಡುವಾಗ ಅವ್ರು ಅದನ್ನು ತಿಂದಾಗ ಆ ದೇವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ನನ್ನ ಪ್ರಸಾದನ ನೀನು ತೊಗೊಂಡು ಅನಾಥಾಶ್ರಮಕ್ಕೂ ಹಂಚ್ಬಿಟ್ಟು ಬಂದಿದೆಯಲ್ಲ ಅಂತ. ಇದೊಂದು ಕೆಲಸ. ಅದು ಬಿಟ್ಟು ನಿಮಗೆ ದೂರದಲ್ಲಿ ಇರ್ತಕ್ಕಂಥ ಮುರುಗನ ದೇವಸ್ಥಾನಗಳು ಅಂದರೆ 6 ಪಡೈ ವೀಡು ಅಂತೀವಿ. 6 ಮುಖ ಅಂತ ಕರೀತಾರೆ ಅವನಿಗೆ, 6 ಮುಖ ಅಂತ. ತಿರುತ್ತಣಿ, ಪಳನಿ, ಪಲಮುದಿರ್ಚೋಲೈ, ತಿರುಪರಗುಂಡ್ರಂ, ಸ್ವಾಮಿಮಲೈ, ಈ ಎಲ್ಲ ತಿರುಚೆಂದೂರು 6 ಮುರುಗನ ದೇವಸ್ಥಾನ. ಈ ವರ್ಷ ಪೂರ್ತಿ, ಇವಾಗ ನಮಗೆ 2ನೇ ತಾರೀಕು ಜೂನಿಂದ ಹಿಡಿದು ಮತ್ತಿನ್ನೊಂದು ವರ್ಷ ಅಲ್ವಾ, 2027, ಒಂದು ವರ್ಷದಲ್ಲಿ ಟ್ರೈನ್ ಇದೆ, ಬಸ್ಸಸ್ ಫೆಸಿಲಿಟಿ ಇದೆ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಓಕೆ, ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ, ಇವಾಗ ನಾನು ಹೇಳಿದ್ದೀನಲ್ಲ, ವಿಪರೀತ ರಾಜಯೋಗ, ಜಾಕ್ಪಾಟ್ ಅಂತ ವೃಶ್ಚಿಕ ರಾಶಿಯವರಿಗೆ, ಅದಕ್ಕೆ 2ರಷ್ಟು ಒಳ್ಳೆಯದು ನಿಮಗಾಗುತ್ತೆ. ಏನೇ ಕೆಟ್ಟ ವಿಷಯಗಳಿದ್ರೂ ಅದು ಕಡಿಮೆ ಆಗುತ್ತೆ. ಸೊ ಒಳ್ಳೆಯ ವಿಷಯಗಳು ಅಧಿಕವಾಗಿ ನಿಮಗೆ ಲಭಿಸಲಿ, ಏನೇ ಕೆಟ್ಟ ವಿಷಯಗಳಿದ್ದರೆ ಅದು ಕಡಿಮೆ ಆಗಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ನಿಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.